ನದಿ ಪ್ರವಾಹದಿಂದ ಸಂಕಷ್ಟಕ್ಕೀಡಾಗಿದ್ದ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣಕ್ಕೆ ಕೊನೆಗೂ ಸಚಿವರಿಂದ ಅಭಯ ಹಸ್ತ ಸಿಕ್ಕಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇಂದು ಕುಡಚಿಗೆ ಭೇಟಿಯನ್ನ ನೀಡಿದ್ದು 2005 ಮತ್ತು 6ರ ಪ್ರವಾಹದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರನ್ನ ಭೇಟಿ ಮಾಡಿದರು. ಈ ವೇಳೆ ಅವರಿಗೆ ಮಾರ್ಚ್ ಒಳಗೆ 5 ಲಕ್ಷ ವೆಚ್ಚದ ಮನೆಗಳನ್ನ ಕಟ್ಟಿಸಿಕೊಡುವ ಭರವಸೆಯನ್ನ ಕೂಡ ನೀಡಿದ್ರು. ಅಲ್ಲದೆ ಮನೆಗಳ ಉದ್ಘಾಟನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರ ಜೊತೆ ತಾವೇ ಬರುವುದಾಗಿ ಕೂಡ ಹೇಳಿದ್ರು. ಶಾಸಕರ ಮನವಿ ಮೇರೆಗೆ ಕುಡಚಿ ಮಸೀದಿಗಳ ಅಭಿವೃದ್ಧಿಗೆ 1 ಕೋಟಿ ಮಂಜೂರಾತಿ ಪತ್ರವನ್ನು ಕೂಡ ನೀಡಿದ್ರು. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಯಮಕನಮರಡಿ ಕ್ಷೇತ್ರಕ್ಕೂ ಮಸೀದಿಗಳ ಉನ್ನತೀಕರಣಕ್ಕಾಗಿ 2 ಕೋಟಿ 10 ಲಕ್ಷದ ಪತ್ರವನ್ನ ನೀಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಕುಡಚಿ ಪಟ್ಟಣದಲ್ಲಿ 1 ದಿನ ಸಂಪೂರ್ಣವಾಗಿ ಉಳಿದು ಜನರ ಸಮಸ್ಯೆಗಳನ್ನ ಆಲಿಸುವುದಾಗಿ ಕೂಡ ಭರವಸೆಯನ್ನ ನೀಡಿದರು. ಬಹಳ ದಿನ ಹಿಂದೆನೇ ಆ ಶಂಕರ್ನ DSS ಅವರು ಶಂಕರ್ ಅವರು ಪಾಪ ಜನನ ಕರ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಭೇಟಿ ಮಾಡಿದರು. ಆಮೇಲೆ ಭಾಳ ಸತಿ ನನಗೆ ಮಹೇಂದರ್ ಅವರು MLA ಅವರು ಕುರ್ಚಿ MLA ಅವರು ನನಗೆ 10 ಬಾರಿ ಹೇಳಿದ್ದಾರೆ ಸರ್ 2005 ಅವ್ರಿಗೆ ಟೆಂಪ್ರರಿ ಆಗಿ ಶಿಫ್ಟ್ ಮಾಡಿದ್ದು ಇದುವರೆಗೂ ಮನೆಗಳು ಕಟ್ಟಿಕೊಟ್ಟಿಲ್ಲ, ನೀವೊಂದು ಸತಿ ಬಂದು ನೋಡ್ಬೇಕಂತ ಮಹೇಂದರ್ ಅವರು ಭಾಳ ದಿನದಿಂದ ಹೇಳ್ತಾಯಿದ್ರು. ಆ ಕಾರಣಕ್ಕೆ ಇವತ್ತು ನಾವು ಸತೀಶ್ ಸೌಕಾರರು ಮಹೇಂದರ್ ಅವ್ರು ಬಂದು ಸ್ಲಮ್ ವಿಸಿಟ್ ಕೊಟ್ಟಿದ್ವಿ. ಅವ್ರ ಜೀವನ ನೋಡಿ ನಮಗೆ ಒಂಥರ ಅಯ್ಯೋ ಅನಿಸ್ತು, ಪಾಪ ಏನಪ್ಪ ಈ ಥರ ಜೀವನ ಮಾಡ್ತಾವ್ರಂತ. ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾನು ಜನಗಳಿಗೆ ಮಾತು ಕೊಟ್ಟಿದ್ದೀನಿ, ಮಾರ್ಚಲ್ಲಿ ನಾನು ಇದು ಮನೆ ಕೊಡೋದು ಗುದ್ಲಿ ಪೂಜೆ ಮಾಡಿಕೊಡ್ತೀನಿ ಅಂತ. ನಿನಗಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ನಾನು ಮಹೇಂದರ್ ಅವ್ರಿಗೆ ಇದೆ ಅಟ್ಲೀಸ್ಟ್ ಅವ್ರ ಬೆನಿಫಿಷರಿ ಕಡೆಯಿಂದ 1 ಲಕ್ಷ ಆದರೂ ತೊಗೊಳ್ರಿ, 7.5 ಲಕ್ಷದಲ್ಲಿ 1 ಲಕ್ಷ ಕೊಡಿ, ಮಿಕ್ಕಿದ್ದು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಇಲ್ಲ ಸರ್ ಏನೇನಿಲ್ಲ, ಅವ್ರು ಊಟ ಮಾಡೋದೇ ಕಷ್ಟ ಇದೆ, ಅವ್ರು ಬೇರೆ ಕಡೆಯಿಂದ ಪಾರ್ಸಲ್ ಆಗಿ ಊಟ ಮಾಡಿ ಅವ್ರು ಊಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಸರ್, ಅವ್ರು 1 ಲಕ್ಷನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತಿದ್ದಾರೆ. ನಾನು ಏನೋ ಬೇರೆ ಥರ ಮಾಡಿಬಿಟ್ಟು ನಾನು ವ್ಯವಸ್ಥೆ ಮಾಡಿಬಿಟ್ಟು ಮಾರ್ಚ್ ಅಲ್ಲಿ ನಾನು ಏನಾರ ಮಾಡಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಮನೆಗಳಿಗೆ ಕೆಲಸ ಶುರು ಮಾಡ್ದಂಗೆ ನನ್ನ ಮಾತನ್ನು ಕೊಟ್ಟು 480 ಮನೆಗಳಿವೆ. 480 ಮನೆಗಳು ಕಟ್ಟೋದು ವ್ಯವಸ್ಥೆನ ಆ್ಯಕ್ಚುಲಿ 2005 ಟೆಂಪ್ರರಿ ಅಂತ ಶಿಫ್ಟ್ ಮಾಡಿದವ್ರಿಗೆ, ಟೆಂಪ್ರರಿ ಶಿಫ್ಟ್ ಮಾಡಿ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದರು. ಪಾಪ 20 ವರ್ಷ ಆದ್ರೂ ಅವ್ರ ಮನೆಗಳು ಕಟ್ಕೊಟ್ಟಿರಲಿಲ್ಲ. ಹಾಗಾಗಿ MLA ಅವ್ರ ಬೇಡಿಕೆ ಮೇಲೆ ನಾನು ಸತೀಶ್ ಸಾಹೇಬ್ರು ಸ್ವತಃ ಇಲ್ಲಿ ಬಂದು ನಾವು ವಿಸಿಟ್ ಕೊಟ್ಟಿದ್ದೀವಿ. ನಾನು ವಸತಿ ಸಚಿವನಾಗಿ ಮಾತನ್ನು ಕೊಡ್ತೀನಿ. ಆ ಥರ